ನೋಡಿ ಈ ರೀತಿಯಲ್ಲಿ ಬಸವಣ್ಣನವರ ಒಂದು ಐಕ್ಯ ಮಂಟಪವನ್ನು ನಾವು ಈ ಕೂಡಲ ಸಂಗಮದಲ್ಲಿ ಕಾಣಬಹುದು. ಇಲ್ಲಿ ಬಸವಣ್ಣನವರು ಐಕ್ಯರಾಗಿರುವಂಥದ್ದು. ಬಸವಣ್ಣ ಐಕ್ಯ ಮಂದಿರದಲ್ಲಿ ಕುಳಿತು ನಾವು ಮೇಲೆ ನೋಡಿದಾಗ ಈಗ ನೋಡಿ ಎಲ್ಲ ಮೆಟ್ಟಿಲುಗಳ ಮುಖಾಂತರ ನಾವೇ ಕೆಳಗಿಳಿದು ಬಂದಿರುವಂಥದ್ದು. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಈ ಒಂದು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೊಮ್ಮೆ ಹೊಸ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಐಕ್ಯ ಮಂಟಪದಿಂದ ಹೊರಗಡೆಗೆ ಹೋಗ್ತಕ್ಕಂಥ ದಾರಿಯಲ್ಲಿ ಮತ್ತೆ ಬಸವಣ್ಣನವರ ವಚನ, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ತನುವ ಸಂತೈಸಿಕೊಳ್ಳಿ, ನಿಮ್ಮ ಮನವ ಸಂತೈಸಿಕೊಳ್ಳಿ, ನೆರೆಮನೆಯ ದುಃಖಕ್ಕೆ ಅಳುವವರ ಮೆಚ್ಚ ಕೂಡಲ ಸಂಗಮ ದೇವ. ಇದು ಒಂದು ಬಸವಣ್ಣನವರ ವಚನ. ಐಕ್ಯ ಮಂಟಪದಿಂದ ಹೊರಗಡೆ ಹೋಗುವಾಗ ಬಸವಣ್ಣನವರ ವಚನ ಮತ್ತು ಇಲ್ಲಿ ಅಲ್ಲಮ ಪ್ರಭುವಿನ ವಚನವು ಇದೆ ನೋಡಿ. ಇಲ್ಲಿ ಎತ್ತಣ ಮಾಮರ ಎತ್ತಣ ಕೋಗಿಲೆ, ಎತ್ತಣಿಂದತ್ತೆ ಸಂಬಂಧವಯ್ಯ, ಬೆಟ್ಟದ ಮೇಲಣ ನೆಲ್ಲಿಯ ಕಾಯಿ, ಸಮುದ್ರದೊಳಗಣ ಉಪ್ಪು, ಎತ್ತಣಿಂದತ್ತ ಸಂಬಂಧವಯ್ಯ, ಗುಹೇಶ್ವರ ಲಿಂಗಕ್ಕೂ ಎನಗೆಯು ಎತ್ತಣಿಂದೆತ್ತ ಸಂಬಂಧವಯ್ಯ. ಇದು ಅಲ್ಲಮ ಪ್ರಭು ದೇವರವರು ಹೇಳಿರ್ತಕ್ಕಂಥ ಒಂದು ವಚನ. ಹಾಗೆ ಮುಂದೆ ಸಾಗ್ತಾ ಹೋದಂತೆ ಮತ್ತೆ ಅಲ್ಲಿ ಪುನಃ ಒಂದು ಅಕ್ಕ ಮಹಾದೇವಿಯ ಒಂದು ವಚನವನ್ನು ಕಾಣ್ಬೋದು ನೋಡಿ. ಇಲ್ಲಿ ಸಾವಿಲ್ಲದ ಕೇಡಿಲ್ಲದ ರುಹಿಲ್ಲದ ಚಲುವಂಗೆ, ನಾನೊಲಿದೆ ಎಡೆ ಇಲ್ಲದ ಕಡೆ ಇಲ್ಲದ ತೆರಹಿಲ್ಲದ ಕುರು ಇಲ್ಲದ ಚೆಲುವಂಗೆ, ನಾನೊಲಿದೆ ಎಲೆ ಅವ್ವಗಳಿರ, ಭವವಿಲ್ಲದ ಭಯವಿಲ್ಲದ ನಿರ್ಭಯ ಚೆಲುವಂಗೊಲಿದೆ ನಾನು, ಸೀಮೆ ಇಲ್ಲದ ನಿಸ್ಸೀಮಗೊಲಿದೆ ನಾನು, ಚನ್ನಮಲ್ಲಿಕಾರ್ಜುನನೆಂಬ ಗಂಡಗೆ ಮಿಗೆ ಒಲಿದೆ ಎಲೆ ಅವ್ವಗಳಿರ. ಇದು ಒಂದು ಅಕ್ಕ ಮಹಾದೇವಿಯ ವಚನ. ಹಾಗೆ ಮುಂದೆ ಸಾಗ್ತಿದ್ದಂಗೆ ಇಲ್ಲಿ ಮಡಿವಾಳ ಮಾಚಿದೇವರ ಒಂದು ವಚನವನ್ನು ಇಲ್ಲಿ ನಾವು ಕಾಣಬಹುದು. ಇಲ್ಲಿ ನೋಡಿ, ಸಿಂಹದ ಮುಂದೆ ಜಿಂಕೆ ಜಿಗಿದಾಟವೇ, ಪ್ರಳಯಾಗ್ನಿಯ ಮುಂದೆ ಪತಂಗದಾಟವೇ, ಸೂರ್ಯನ ಮುಂದೆ ಕೀಟದಾಟವೇ, ನಿಮ್ಮ ಮುಂದೆ ಎನ್ನಾಟವೇ, ಕಲಿದೇವರ ದೇವ ಎಂದು ಮಡಿವಾಳ ಮಾಚಿದೇವರು ಹೇಳಿರ್ತಕ್ಕಂಥದ್ದು. ಹೀಗೆ ಇವೆಲ್ಲ ಹೋಗುವಾಗ ವಚನಗಳು, ಬರುವಾಗ ವಚನಗಳನ್ನು ಹಾಕಿದ್ದಾರೆ. ಹೀಗೆ ನಾವು ಐಕ್ಯ ಮಂಟಪಕ್ಕೆ ಹೋಗಿ ಬಸವೇಶ್ವರರ ಒಂದು ಐಕ್ಯ ಮಂಟಪವನ್ನು ನೋಡಿಕೊಂಡು ಪುನಃ ನಾವು ಕೆಳಗಿಳಿದು ಹೋದಾಗ ಎದುರುಗಡೆಯಲ್ಲಿ ಐಕ್ಯ ಮಂಟಪದ ಎದುರುಗಡೆ ಸಂಗಮನಾಥ ಮಂದಿರ ಕಾಣುವಂಥದ್ದು.